ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಕೆಳಗಡೆ ಏನು ಹಾಕಿದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆಶಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಫಸ್ಟ್ ಆಫ್ ಆಲ್ ಸ್ವಾಗತ. ಸ್ನೇಹಿತರೆ, ಒಂದಿಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ, ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಹಣ ಜಮೆ ಆಗಿಲ್ಲ ಸರ್, ಸರ್ಕಾರದ ಕಡೆಯಿಂದ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ, DBT ಮುಖಾಂತರ ಹಣ ಬರ್ತಾ ಇಲ್ಲ, ಒಟ್ಟಿನಲ್ಲಿ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಇದರ ಒಟ್ಟಿಗೆ ಕೇಳಿದ್ರಿ ಇನ್ನೊಂದು ವಿಚಾರ, PM ಕಿಸಾನ್ ಯೋಜನೆ, ಸಮ್ಮಾನ್ ನಿಧಿ ಯೋಜನೆ ಹಣ. ಹೌದು, ಎಸ್, ಕೆಲವರಿಗೆ ಇಲ್ಲಿ ಹೇಳಿದ್ರೆ ಈಗ ಅರ್ಥ ಆಗುತ್ತೆ, ಕೆಲವರಿಗೆ ಹೇಳಿದರೆ ಅರ್ಥ ಆಗಲ್ಲ. ನಾನೀಗ ಎಷ್ಟೇ ಹೇಳಿದ್ರು ಕೆಲವರಿಗೆ ಅರ್ಥ ಆಗಲ್ಲ, ಕೆಲವರಿಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ಯಾಕಪ್ಪ ಅಂತಂದರೆ ಅವರು ಕರೆಕ್ಟಾಗಿ ಅದ್ರ ಬಗ್ಗೆ ಥಿಂಕ್ ಮಾಡಿರ್ತಾರೆ, ತಿಳ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಸ್ನೇಹಿತರೆ, ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಶುರು ಮಾಡಿ. ಇವತ್ತೊಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಒಂದಿಷ್ಟು ಜನರಿಗೆ ಇಲ್ಲಿ ನಾನು ಹೇಳಿದರೆ ಕೆಲವರಿಗೆ ನಂಬಿಕೆ ಬರಲ್ಲ, ಕೆಲವರಿಗೆ ನಂಬಿಕೆ ಬರುತ್ತೆ, ಕೆಲವರಿಗೆ ಒಂದಿಷ್ಟು ಅದಕ್ಕೇನಂತಾರೆ, ತುಂಬ ಜನರಿಗೆ ಒಂದಿಷ್ಟು ಭಯ ಇದೆ, ಹಣ ಬರುತ್ತೋ ಬರೋದಿಲ್ವೋ, ಹಾಗಾಗುತ್ತೋ ಹೀಗಾಗುತ್ತೋ. ನೀವು ಇದೇ ಭಯದಲ್ಲಿದ್ದರೆ ನಿಮ್ಗೆ ಹೇಗೆ ಹಣ ಬರುತ್ತೆ ಅಂತ ನಾನು ಕೇಳುವಂಥದ್ದು. ಫಸ್ಟ್ ಆಫ್ ಆಲ್ ಭಯದಿಂದ ಹೊರಬರಬೇಕು. ಅಯ್ಯೋ ನಮಗೆ ಹಾಗಾಗುತ್ತೇನೋ ಹೀಗಾಗುತ್ತೇನೋ, ಹಣನೇ ಬರೋದಿಲ್ವೇನೋ, ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ವೋ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ವೋ ಮಾಡ್ಕೊಳ್ಳಿ. ನೀವು ಫಸ್ಟ್ ಆಫ್ ಆಲ್ ಇದೆಲ್ಲ ಮಾಡ್ಕೊಂಡ್ರು ಕೂಡ ಡೆಫಿನೆಟ್ ಆಗಿ ನಾನು ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಹೌದು, ಇಲ್ಲಿ ಕೆಲವರಿಗೆ ನಾನು ಹೇಳಿದ್ರಿಗೆ ಹೇಳ್ತೀರಾ, ಏನು ಸರ್ ಅದೆಲ್ಲ ಬಿಟ್ಬಿಡಿ ಸರ್, ಅದನ್ನೆಲ್ಲ ಕಟ್ಕೊಂಡು ನಮ್ಗೆ ಏನಾಗಬೇಕು, ಇಲ್ಲಿ ಕರೆಕ್ಟಾಗಿ ಹಣ ಬರ್ತಾ ಇಲ್ಲ, ಸರ್ಕಾರದ ಕಡೆಯಿಂದ ಹಣ ಜಮೆ ಆಗ್ತಾ ಇಲ್ಲ, ಮಹಿಳೆಯರಿಗೆ ₹1 ನಯಾ ಪೈಸೆ ಹಣ ಬರ್ತಾ ಇಲ್ಲ, ಏನು ಸರ್ಕಾರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳ್ತೀರಾ. ಹಾಗಾದರೆ ಇಲ್ಲಿ ಮೋದಿ ಅವರಿಂದ, ಇದು ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಅಂತಲೇ ಹೇಳ್ಬೋದು. ಅಂತಂದರೆ ಈಗ ಕೇಂದ್ರ ಸರ್ಕಾರದ ಒಂದು ದೊಡ್ಡ ಯೋಜನೆ ಅಂತಲೇ ಹೇಳ್ಬೋದು, ಎಲ್ರಿಗೂ ಗೊತ್ತಿದೆ. ಈಗ ಇದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕರ್ನಾಟಕ ಸರ್ಕಾರದ ಯೋಜನೆ ಅಲ್ಲ, ಇದು ಎಲ್ರಿಗೂ ಗೊತ್ತಿದೆ. ಈಗ ಕರ್ನಾಟಕ ಸರ್ಕಾರದ ಯೋಜನೆ ಅಂದರೆ ಈಗ ರಾಜ್ಯ ಸರ್ಕಾರದ ಯೋಜನೆ ಅಲ್ಲ, ಇದು ಕೇಂದ್ರ ಸರ್ಕಾರದ, ಭಾರತ ಸರ್ಕಾರದ ಯೋಜನೆ. ಅಂದರೆ ಸೀದಾ ಸೆಂಟ್ರಲಿಂದಾನೇ ನಿಮ್ಗೆ ಹಣ ಬರುವಂಥದ್ದು. ಬಂದರೆ ನಿಮ್ಗೆ ಎಲ್ರಿಗೂ ಅಂದರೆ ಹಣ ಬರುತ್ತೆ, ಆದರೆ ನಿಮಗೆ ಕೆಲವರಿಗೆ ಇಲ್ಲಿ ಹಣ ಬರಬೇಕಂತಂದ್ರೆ ಸೀದಾ ಸೆಂಟ್ರಲ್ ಗೌರ್ಮೆಂಟಿಂದಾನೇ ಇಲ್ಲಿ ಹಣ ಬರುವಂಥದ್ದು. ಹೌದು, ಈಗ ಹಾಗಾದರೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವಾಗ ಹಣ ಬರುತ್ತೆ? ಇಲ್ಲಿ ಈಗ ಫಸ್ಟ್ ಆಫ್ ಆಲ್ ನೀವು ಕೇಳುವಂಥದ್ದು ಇಷ್ಟೇ, ಅದೆಲ್ಲ ಬಿಟ್ಬಿಡಿ ಸರ್, ಹಣ ಯಾವಾಗ ಬರುತ್ತೆ ಹೇಳಿ. ಈಗ ಇದನ್ನೆಲ್ಲ ಬಿಡಿ, ನಮ್ಗೆ ಹಣ ಯಾವಾಗ ಬರುತ್ತೆ ಒಂದು ಕನ್ಫರ್ಮ್ ಆಗಿರುವಂಥ ಡೇಟ್ ಕೊಡಿ, ನಮ್ಗೆ ಇಂತಿಷ್ಟು ತಾರೀಕಿಗೆ ಹಣ ಬರುತ್ತೆ ಅಂತ ಹೇಳಿ ಸರ್, ನಮ್ಗೆ ಅಷ್ಟೇ ಸಾಕು ಸರ್, ಡೆಫಿನೆಟಾಗಿ ನಾವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀವಿ, ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದು, ಹಾಗಾದರೆ ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬರುತ್ತೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಶುರು ಮಾಡಿ ಇವತ್ತೊಂದು ವಿಡಿಯೋನ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶುರು ಮಾಡಿ ಇವತ್ತೊಂದು ವಿಡಿಯೋನ. ಒಂದಿಷ್ಟು ಜನ ಕೇಳಿದ್ರಿ, ಹಣ ಜಮೆ ಆಗ್ತಾ ಇಲ್ಲ, ಹಾಗಾಗ್ತಾ ಇಲ್ಲ, ಹೀಗಾಗ್ತಾ ಇಲ್ಲ, ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಸರ್, ಹಾಗೆ ಬಂದಿಲ್ಲ ಸರ್, ಹೀಗೆ ಬಂದಿಲ್ಲ ಸರ್ ಅಂತ. ಹಾಗಾದರೆ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಬರುತ್ತೆ, ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಬರಲ್ಲ, ಯಾರ್ಯಾರ ಅಕೌಂಟಿಗೆ ಹಣ ಬಂದಿದೆಯೋ ಅಥವಾ ಬಂದಿಲ್ವೋ, ಏನು ಕತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ವಿಚಾರ, ಸರ್ಕಾರ ಈಗ ಅಂಥವ್ರಿಗೆ ಅಂತ ಏನು ರಿಲೀಸ್ ಮಾಡಲ್ಲ. ಅಂಥವ್ರಿಗೆ ಅಂತಂದರೆ ಏನು ಅಷ್ಟು ಜನರಿಗೆ ಮಾತ್ರ, ಇಷ್ಟು ಜನರಿಗೆ ಮಾತ್ರ, ಇವ್ರಿಗೆ ಮಾತ್ರ, ಅವ್ರಿಗೆ ಮಾತ್ರ ಅಂತ ಭೇದ ಭಾವ ಯಾವತ್ತೂ ಸರ್ಕಾರ ಮಾಡಲ್ಲ. ಹಾಗಾಗಿ ಎಲ್ಲರಿಗೂ, ಇದು ಯಾರೆಲ್ಲ ಇದ್ದೀರಾ, ಈ ಒಂದು ರೈತರಲ್ಲಿ ಎಷ್ಟು ಜನ ಇದ್ದೀರಾ, ಎಲ್ರಿಗೂ ಇದರಲ್ಲಿ ಈಗ ಏನು ಗೊತ್ತಾ, ನಿಮ್ಗೆ ಈ ಏನು ಅಂಥವ್ರಿಗೆ ಮಾತ್ರ ಹಣ, ಇಂಥವ್ರಿಗೆ ಮಾತ್ರ ಹಣ, ಅವ್ರಿಗೆ ಮಾತ್ರ ಹಣ, ಇವ್ರಿಗೆ ಮಾತ್ರ ಹಣ ಅಂತ ಸೀನೇ ಇಲ್ಲ. ಎಲ್ರಿಗೂ ಹಣ, ಪ್ರತಿಯೊಬ್ಬರಿಗೂ ಇಲ್ಲಿ ಸರ್ಕಾರ ಇಲ್ಲಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇರುವಂಥದ್ದು. ಸರ್ಕಾರ ಯಾವತ್ತೂ ಯಾರಿಗೂ ಕೂಡ ಭೇದ ಭಾವ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸುಮ್ಮನೆ ಹಣ ಹಾಕದೇ ಇರೋದಿಲ್ಲ, ಖಂಡಿತವಾಗ್ಲೂ ಹಣ ಹಾಕಿ ಹಾಕ್ತಾರೆ, ಡೆಫಿನೆಟಾಗಿ ಹಣ ಜಮೆ ಆಗಿಯೇ ಆಗತ್ತಂತ ಹೇಳ್ತಾ ಸ್ನೇಹಿತರೆ. ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವರಿಗೆ ನಾನು ಹೇಳಿದರೆ ಕೆಲವರು ಕೇಳಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಇದಕ್ಕೂ ಬೇಕಾ ಸರ್? ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕು, ಇದಕ್ಕೂ ಬೇಕಾ? ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕಂತ, ಇದಕ್ಕೂ ಬೇಕು. ಇದಕ್ಕೆ ಈಗ ರೇಷನ್ ಕಾರ್ಡ್ ಎಂತಕ್ಕೆ ಇದಕ್ಕೆ ಅಂತ ನೀವು ಕೇಳ್ತೀರಾ? ಖಂಡಿತವಾಗ್ಲೂ ಕೇಳ್ತಾರೆ. ಯಾಕಪ್ಪ ಅಂದರೆ ನಿಮ್ಮದು ಕ್ಯೂರಿಯಾಸಿಟಿ ಇರುತ್ತೆ, ಯಾಕಂತ ನೀವು ಕೇಳುವಂಥದ್ದು. ಹೌದು, ಆದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ನೀವೀಗ ಕೇಳ್ತೀರಾ ಕೆಲವರಿಗೆ, ಯಾಕೆ ಸರ್ ಯಾಕೆ ಇಂಪಾರ್ಟೆಂಟ್, ಅದು ಯಾಕೆ ಬೇಕಂತ ನೀವು ಕೇಳ್ತೀರಾ. ಹೌದು, ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಪ್ರತಿ ಒಂದಕ್ಕೂ ರೇಷನ್ ಕಾರ್ಡೇ ಬೇಕು. ಹೌದು, ಇಲ್ಲಿ ಕೆಲವರು ಕೇಳ್ತಿರೋವಾಗ ರೇಷನ್ ಕಾರ್ಡ್ ಯಾಕೆ ಸರ್ ಅಂತ. ಇಲ್ಲಿ ನಿಮಗೆ ಗೊತ್ತಿಲ್ಲ, ರೇಷನ್ ಕಾರ್ಡಿಂದ ಎಷ್ಟು ಹೆಲ್ಪ್ ಇದೆ, ತುಂಬ ಜನರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ರೇಷನ್ ಕಾರ್ಡಿಂದ ಎಷ್ಟು ಜನ ಉದ್ಧಾರ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು. ಹೊಸ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ.
ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು. ಇಲ್ಲ ಅಂತಂದರೆ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಡೆಫಿನೆಟಾಗಿ, ಅದು ತುಂಬ ಇಂಪಾರ್ಟೆಂಟ್, ಅದು ತುಂಬ ಒಳ್ಳೇದು. ಯಾಕಪ್ಪ ಅಂತಂದರೆ ಅದು ಬೆಸ್ಟ್. ಈಗ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ. ಈಗ ಕೆಲವೊಂದು ಹಳೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಹೋಗ್ತಾ ಇದೆ. ನಾನು ಅದೇ ಹೇಳ್ತಾ ಇರುವಂಥದ್ದು, ಕೆಲವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಕೆಲವರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಏನು ಆಲ್ಮೋಸ್ಟ್ ನಾನು ಏನು ಹೇಳ್ತಿರೋದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ, ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರಲ್ಲ? ಈಗ ಕೆಲವರು ಹೇಳ್ತಾರೆ ಇವಾಗ ಈ ಹಣ ಬರಲ್ಲ, ಹಾಗೆ ಬರಲ್ಲ, ಹೀಗೆ ಬರಲ್ಲ. ಸೀನೇ ಇಲ್ಲ. ನಾನು ಎಲ್ರಿಗೆ ಹೇಳ್ತೀನಲ್ಲ ಕೇಳಿಸ್ಕೊಳ್ಳಿ, ಹಣ ಬಂದೇ ಬರುತ್ತೆ. ಯಾಕೆ ಹಣ ಬರಲ್ಲ? 90% ಜನ ಇಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ, NCPA ಮ್ಯಾಪಿಂಗ್ ಮಾಡ್ತಾ ಇಲ್ಲ, EKYC ಮಾಡ್ತಾ ಇಲ್ಲ. ಈ ರೀತಿಯ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಈಗ ಯೋಚನೆ ಮಾಡ್ತಾರೆ, ಹಣ ಬರ್ತಾ ಇಲ್ಲ, ಇವರು ಅದನ್ನ ಮಾಡಿಲ್ಲ, ನಾವು ಯಾಕೆ ಹಣ ಹಾಕ್ಬೇಕಂತ. ಆ ರೀತಿ ನೀವು ನಾನು ಹೇಳುವಂಥದ್ದು, ಇದು ಸರ್ಕಾರ ತಪ್ಪ ನಿಮ್ಮ ತಪ್ಪ ಹೇಳಿ, ಕೆಳಗಡೆ ಬಂದು ಕಮೆಂಟ್ ಮಾಡಿ. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಪ್ಪು ಮಾಡಲೇಬಾರ್ದು. ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳಿ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಯಾಕೆ ಹಣ ಬರಲ್ಲ ಅಂತ ಹೇಳುವಂಥದ್ದು ಅಂತ ನಾನು ಕೇಳುವಂಥದ್ದು. ಡೆಫಿನೆಟಾಗಿ ಹಣ ಬರುತ್ತೆ. ಈಗ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಏನಿಲ್ಲ, ಅದು ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ. ನೀವು ಯಾಕೆ ಟೆನ್ಷನ್ ತಗೊಳ್ತೀರಾ? ಹಣ ಜಮೆ ಆಗಬೇಕಂತಂದ್ರೆ ನಾವು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಸರಿಯಾಗಿ ಕಂಪ್ಲೀಟಾಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಬೇಕಾಗ್ತದೆ. ನಾವು ಇನ್ವಾಲ್ವ್ ಅಂತಂದರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನು ಸರಿ ಮಾಡಿಕೊಂಡು, ಏನಾದರೂ EKYC ಏನಾದರೂ ಒಂದಿಷ್ಟು ಕೆಲಸಗಳಿದ್ದರೆ ಅದನ್ನು ಸರಿ ಮಾಡಿಕೊಂಡು ಕಂಪ್ಲೀಟಾಗಿ ಕೆಲಸ ಮಾಡಿದರೆ ಡೆಫಿನೆಟಾಗಿ ಹಣ ಬರುತ್ತೆ. ನೀವು ಯಾಕೆ ಹಣ ಬರಲ್ಲ ಅಂತ ಹೇಳುವಂಥದ್ದು, ಡೆಫಿನೆಟಾಗಿ ಹಣ ಬರುತ್ತೆ. ಆದರೆ ನಾನು ಹೇಳುವಂಥದ್ದನ್ನು ಒಂದು ಬಾರಿ ಕೇಳಿಸ್ಕೊಳ್ಳಿ ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಮತ್ತೆ ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಪ್ಪ ಅಂದರೆ ತುಂಬ ಜನರಿಗೆ ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡುವಂಥದ್ದು ಆಗಲ್ಲ. ಹಾಗಾಗಿ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಇದೇ ಕಾರಣದಿಂದ ನಿಮಗೆ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಹಣ ಹಾಕಿದಿರುವ ಅಂದರೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ಏನು ಈಗ ನಾವು ಹಣ ಹಾಕಿಲ್ವಾ ಅಥವಾ ಏನು ಕತೆ ಅಂತ ಸರ್ಕಾರಕ್ಕೆ ಏನು ಕೂಡ ಗೊತ್ತಾಗಲ್ಲ. ಹಾಗಾಗಿ ನೀವು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಬಾಯ್.